ನಮಸ್ಕಾರ, ನಾನು ಉಪಮಾ ಕುಲಕರ್ಣಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಸುಲಭವಾಗಿ ಜಾಸ್ತಿ ಮಸಾಲೆ ಏನೂ ಇಲ್ಲದೇ ಕ್ಯಾಪ್ಸಿಕಮ್ ಟೊಮೆಟೊ ಹಾಕಿ ಹುಳಿ ಸಾಂಬಾರು ಏನಾದರೂ ಅನ್ಬೋದು, ಅದನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಭಾಳನೇ ಸುಲಭ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಡ್ತೀನಿ. ಇದಕ್ಕೆ ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಎಣ್ಣೆಯೊಳಗೆ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಎಣ್ಣೆ ಕಾದದೀಗ ಒಂದು ಸ್ವಲ್ಪ ಅಂದರೆ 1-4 ಟೀ ಸ್ಪೂನ್ ಅಷ್ಟು ಮೆಂತ್ಯ, ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ. ನೀವು ಬೇಕು ಅಂದರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಮತ್ತು 7-8 ಕರಿಬೇವು ಎಲೆ, ಆಮೇಲೆ 1 ದಪ್ಪಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಹಾಕಿ ಫಸ್ಟ್ ಸಲ ಮಿಕ್ಸ್ ಮಾಡ್ಕೊಡ್ತೀನಿ. ಸ್ವಲ್ಪ ಹೊತ್ತು ಅಂದರೆ 1 ನಿಮಿಷ ಹಂಗೆ ಮುಚ್ಚಿಟ್ಟು, ಈಗ ಇದು ಒಂದು ಸ್ವಲ್ಪ ಬೆಂದಿದೆ. ಭಾಳನೇ ಜಾಸ್ತಿ ಬೇಯಿಸೋದೇ ಬೇಕಿಲ್ಲ ಜಾಸ್ತಿ. ಇದು ಆಗ 2 ಟೊಮ್ಯಾಟೊ ಮೀಡಿಯಮ್ ಸೈಜು, ಇದನ್ನು ಅಷ್ಟೇ ಸ್ವಲ್ಪ ದಪ್ಪನೇ ಇಟ್ಕೊಂಡಿನಿ. ಹೆಂಗೋ ಟೊಮ್ಯಾಟೊ ಜಲ್ದಿನೇ ಬೇಯ್ತೀವಲ್ಲ, ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಇದನ್ನು ಇದು ಟೊಮ್ಯಾಟೊನು ಅರ್ಧ ಬೆಂದಿದೆ. ಸ್ವಲ್ಪ ಇಂಗು, ನಾವು ಒಗ್ಗರಣೆ ಒಳಗೆ ಹಿಂಗೆ ಹಾಕೋದು ಮರ್ತಿದ್ದೆ. ಒಂದು ಸ್ವಲ್ಪ ಇಂಗು, ಅರಿಶಿನ ಪುಡಿ, ಆಮೇಲೆ ಖಾರ ಪುಡಿ. ಇದು ಕಾಶ್ಮೀರಿ ಲಾಲ್ ಮಿರ್ಚದ ಖಾರ ಏನಿರಲ್ಲ, ಕಲರು ಚಲೋ ಬರ್ತದಿದೆ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಅಂದರೆ ಅರಿಶಿನ ಪುಡಿ ಖಾರ ಪುಡಿ ಎಲ್ಲನೂ ಒಂದ್ಸಲ ಕುದಿಲಿಕ್ಕೆ ಇಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು, ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ನನಗಿಷ್ಟ. ಆಮೇಲೆ ನೀವು ಶೇಂಗಾನೂ ಹಾಕ್ಕೋಬೋದು ಇವಾಗ ಇದಕ್ಕೆ. ಈಗ ನೋಡಿರಿ, ಇದು ಚಲೋ ಕುದಿದಿದ್ದು ಗಟ್ಟಿನೂ ಆಗಿದೆ. ಇವಾಗ ಒಂದು ಸ್ವಲ್ಪ 1 ಚಮಚದಷ್ಟು ಬೆಲ್ಲ ಹಾಕ್ಕೊಡ್ತೀನಿ, ಯಾಕಂದರೆ ಟೊಮೆಟೊ ಹುಳಿ ಬ್ಯಾಲೆನ್ಸ್ ಆಗಲಿಕ್ಕೆ. ನೀವು ಬೇಕು ಅಂದರೆ ಸಕ್ಕರೆನೂ ಹಾಕ್ಕೋಬೋದು. ಆಮೇಲೆ 1 ಬೌಲಷ್ಟು ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫಸ್ಟ್ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ಆವಾಗ 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದರೊಳಗೆ ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಆಮೇಲೆ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಇದು ನನಗೆ ಎಷ್ಟು ಪರ್ಫೆಕ್ಟ್ ಅನ್ನಿಸ್ತು. ಈಗ ಇಲ್ಲಿ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ. ಈಗ ನೋಡಿರಿ, ಇದು ಆಗಿದ್ದೀವಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡ್ತೀನಿ. ಈ ಚಳಿಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಇದು ಕಾಂಬಿನೇಷನ್ ಚಲೋ ಇರ್ತದೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ಹೆಂಗಾಗ್ಯದಂತ ಕಮೆಂಟ್ ಒಳಗೆ ತಿಳಿಸ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ನಮಸ್ಕಾರ.